ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರೇಣುಕಾಚಾರ್ಯ ಜಯಂತಿ ಉತ್ಸವ ಸಮಿತಿ ಸಹಯೋಗದಲ್ಲಿ ಬೀದರ್ ನಗರದಲ್ಲಿ ಬಹಳ ಸಡಗರ ಸಂಭ್ರಮದಿಂದ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡಲಾಯಿತು. ಬೀದರ್ ನಗರದ ಗಣೇಶ ಮೈದಾನದಲ್ಲಿ ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಅಲ್ಲಿಂದ ಮಹಾವೀರ ವೃತ್ತ, ಹರಳಯ್ಯ ವೃತ್ತ, ಡಾ ಬಿ.ಆರ್. ಅಂಬೇಡ್ಕರ್ ವೃತ್ತ, ರೋಟರಿ ವೃತ್ತದ ಮೂಲಕ ಚನ್ನಬಸವ ಪಟ್ಟದೇವರ ರಂಗಮಂದಿರ ಈ ಮೆರವಣಿಗೆ ತಲುಪಿತು. ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಹಿಳೆಯರು, ಸಾಂಪ್ರದಾಯಿಕ ಲಂಬಾಣಿ ಉಡುಗೆ ತೊಟ್ಟ ಬಂಜಾರ ಮಹಿಳೆಯರ ನೃತ್ಯ, ಡೊಳ್ಳು ಕುಣಿತ, ಕೋಲಾಟ, ಡಿಜೆ ಅಬ್ಬರದ ನಡುವೆ ಮೆರವಣಿಗೆ ಹರ್ಷೋಲ್ಲಾಸದಿಂದ ನಡೆಯಿತು. ಶಾಸಕ ಡಾ ಶೈಲೇಂದ್ರ ಕೆ. ಬೆಲ್ದಾಡಿ ಅವರು, ಮಾಜಿ ಶಾಸಕರು, ಸಚಿವರಾದ ರಾಜಶೇಖರ ಪಾಟೀಲ್ ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಗೂ ಸಮಾಜದ ಮುಖಂಡರು ಇತರರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಹೆಜ್ಜೆ ಹಾಕಿದರು. ಬಳಿಕ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಹೇಕರ ತಡೋಳ ಡೋಣಗಾಪುರದ ಮಠಗಳ ಪೀಠಾಧಿಪತಿ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಯವರು, ರೇಣುಕಾಚಾರ್ಯ ಪ್ರಕಾರ ಧರ್ಮ ಎಂದರೆ ಸತ್ಯ, ನ್ಯಾಯ, ಪ್ರಾಮಾಣಿಕತೆ, ಪರಸ್ಪರ ಸೌಹಾರ್ದತೆಯಿಂದ ಬದುಕಿ ಇತರರಿಗೂ ಬದುಕಲು ಬಿಡುವುದು, ಇದ್ದುದರಲ್ಲಿಯೇ ನೆಮ್ಮದಿ ಬದುಕು ಸಾಗಿಸುವುದಾಗಿತ್ತು ಎಂದು ತಿಳಿಸಿದರು. ಒಬ್ಬ ಮನುಷ್ಯನಲ್ಲಿ ಗಾಂಭೀರ್ಯ, ಸಜ್ಜನತೆ ಸುಳಿಯಲು ನಿತ್ಯ ಲಿಂಗ ಪೂಜೆ, ಜಪ, ಧ್ಯಾನ, ಆರಾಧನೆ ಅಗತ್ಯ. ಅವು ನಮ್ಮ ಆಯುಷ್ಯ, ಆರೋಗ್ಯ ಎರಡನ್ನೂ ಕೂಡ ವೃದ್ಧಿಸುತ್ತವೆ. ಹಿಂದೆ ಬ್ರಿಟಿಷರು ಬಿಟ್ಟು ಹೋದ ಮೆಕಾಲೆ ಮಾದರಿಯ ಶಿಕ್ಷಣ, ಅರ್ಥವಿಲ್ಲದ ಆರೋಗ್ಯ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಅಪಾರದರ್ಶಕತೆಯಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಎಂದರು. ಸಮಾರಂಭ ಉದ್ಘಾಟಿಸಿದ ಸಮಿತಿ ಅಧ್ಯಕ್ಷರು ಆದ ಮಾಜಿ ಸಚಿವ ರಾಜಶೇಖರ ಬಿ. ಪಾಟೀಲ್ ಮಾತನಾಡಿ, ಇಂದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ಬಹಳ ಮುಖ್ಯ. ಪಾಶ್ಚಿಮಾತ್ಯ ರಾಷ್ಟ್ರಗಳತ್ತ ನಮ್ಮ ಮಕ್ಕಳು ಮುಖ ಮಾಡಿರುವುದರಿಂದ ಪೋಷಕರು ವೃದ್ಧಾಶ್ರಮ ಸೇರ್ತಾ ಇದ್ದಾರೆ. ತೋರಿಕೆಯ ವಾತಾವರಣ ಹೆಚ್ಚಾಗ್ತಾ ಇದೆ. ಭಾರತದ ಅತ್ಯಂತ ಬಲಿಷ್ಠ ಸಮುದಾಯವಾಗಿರುವ ವೀರಶೈವ ಸಮಾಜ ಒಂದಾಗಬೇಕು ಎಂದು ಈ ಮೂಲಕ ಎಲ್ಲರಿಗೆ ಕರೆ ನೀಡಿದರು. ಹುಡುಗಿಯ ವಿರೂಪಾಕ್ಷ ಶಿವಾಚಾರ್ಯ ಸ್ವಾಮೀಜಿ, ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜರು, ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ ಬಿ. ಕರಾಳೆ, ಬೀದರ್ ಮಹಾನಗರ ಪಾಲಿಕೆ ಸದಸ್ಯ ದಿಗಂಬರ ಮಡಿವಾಳ ಸಮಿತಿಯ ಪದಾಧಿಕಾರಿಗಳಾದ ಡಾ ರಜನೀಶ್ ವಾಲಿ, ಮಲ್ಲಿಕಾರ್ಜುನ್ ಮಾಶೆಟ್ಟಿ, ರೇವಣಸಿದ್ದಯ್ಯ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಕಾರ್ಯಾಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಸ್ವಾಮಿ ಅವರು ಕೂಡ ಮಾತನಾಡಿದರು. ದೇವಿದಾಸ ಜೋಶಿ ನಿರೂಪಣೆ ಮಾಡಿದರೆ ಶ್ರೀಕಾಂತ ಸ್ವಾಮಿ ಸೋಲ್ಪರು ವಂದಿಸಿದರು. ವಾಗಿರತಕ್ಕಂತಹ ಕಾರ್ಯವನ್ನ ಈ ಭೂಲೋಕಕ್ಕೆ ಕೊಟ್ಟಿದ್ದಾರೆ. ಇದು ಅವತಾರ. ವೈಜ್ಞಾನಿಕ ಯುಗದಲ್ಲಿ ಬಹಳಷ್ಟು ಪ್ರಶ್ನೆಗಳು ಇವತ್ತಿನ ಸಮಾಜದಲ್ಲಿ ಮೂಡ್ತಾ ಇವೆ. ಹೇಗಿದು ಅವತಾರ? ಕೊಲ್ಲಿಪಾಕಿಯ ಶ್ರೀ ಕ್ಷೇತ್ರದಿಂದ ಸೋಮನಾಥ ಲಿಂಗದಿಂದ ಜಗದ್ಗುರು ರೇಣುಕಾಚಾರ್ಯರು ಲಿಂಗೋದ್ಭವರಾಗ್ತಾರೆ. ಲಿಂಗೋದ್ಭವರಾಗಿ ಇಂದಿನ ರಂಭಾಪುರಿ ಅನ್ನತಕ್ಕಂಥ ಕ್ಷೇತ್ರ, ಬಾಳೆಹೊನ್ನೂರು ಅಂತ ಇನ್ನೊಂದು ಅದರ ಹೆಸರು, ಆ ಕ್ಷೇತ್ರದಲ್ಲಿ ನೆಲೆ ನಿಂತಿರತಕ್ಕಂಥ ಅಗಸ್ತ್ಯ ಮಹರ್ಷಿಯನ್ನ ಶಿವಜ್ಞಾನದ ಮೊಟ್ಟ ಮೊದಲನೆಯ ಪ್ರಬೋಧನೆಯನ್ನ ಉಪದೇಶಾಮೃತವನ್ನು ಮಾಡುತ್ತಾರೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಚಿಂತನೆ ಏನು ಅಂತಂದ್ರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಅನ್ನತಕ್ಕಂಥದ್ದು ಉಪನಿಷತ್ ಮಂತ್ರಗಳು ಹೇಳ್ತವೆ. ಆ ಉಪನಿಷತ್ ಮಂತ್ರ ಏನಿದೆ, ಈ ಜಗತ್ತು ಯಾವ ಭಗವಂತರ ಸತ್ಸಂಕಲ್ಪದಿಂದ ಈ ಜಗತ್ತು ಸೃಷ್ಟಿಯಾಗಿದೆ, ಕಾರ್ಯರತವಾಗಿದೆ, ಸೃಷ್ಟಿ ಸ್ಥಿತಿ ಲಯ ನಿಗ್ರಹ ಕೊಡ್ತಾ ಇದೆ ಅನ್ನತಕ್ಕಂಥ ಅದ್ವಿತೀಯವಾಗಿರತಕ್ಕಂಥ ಉಪದೇಶ ಸಹಸ್ರ ವರ್ಷಗಳ ಹಿಂದೆ ಈ ಒಂದು ದಿವ್ಯ ಪರಂಪರೆಯನ್ನ ಬೆಳೆದು ಬಂದಂತಹ ಒಂದು ಸುಂದರ ಸಂಸ್ಕೃತಿ. ಜಗದ್ಗುರು ರೇಣುಕರು ಭೂಲೋಕಕ್ಕೆ ಅವತರಿಸಿ 1400 ವರ್ಷಗಳ ಪರ್ಯಂತ ಭೂಲೋಕದಲ್ಲಿ ವಾಸವಾಗ್ತಾರೆ. ಇವತ್ತಿನ ಮೆಡಿಕಲ್ ಸೈನ್ಸ್, ವಿಜ್ಞಾನ ಇದೆಲ್ಲವೂ ಕೂಡ ಎರಡು ಪ್ರಶ್ನೆಗಳಿಡುತ್ತದೆ. ಅದು ಹೌ ಇಟ್ ಪಾಸಿಬಲ್, ಇದು ಹೇಗೆ ಸಾಧ್ಯ? ಗುರು ರೇಣುಕರು ಈ ಲೋಕಕ್ಕೆ ಉಪದೇಶವನ್ನು ಮಾಡ್ತಾರೆ, ಧರ್ಮವನ್ನು ಉಪದೇಶ ಮಾಡ್ತಾರೆ. ಎಂಥ ಧರ್ಮವನ್ನು ಉಪದೇಶ ಮಾಡ್ತಾರೆ ಅಂತಂದ್ರೆ, ಮನುಷ್ಯ ಮಹಾದೇವನಾಗ್ತಕ್ಕಂಥ ಒಂದು ಧರ್ಮ ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನತಕ್ಕಂತಹ ಒಂದು ಸಂದೇಶ ಕೊಟ್ಟಂತ ಯಾವುದಾದ್ರೂ ಧರ್ಮ ಇದ್ದಿದ್ರೆ ಅದು ಜಗದ್ಗುರು ರೇಣುಕರು ದಯ ಪಾಲಿಸಿರತಕ್ಕಂಥ ಧರ್ಮ. ಕೇವಲ ಮನುಷ್ಯನಾಗಿ ಸಾಯೋದಲ್ಲ, ಮನುಷ್ಯ ಮಹಾದೇವನಾಗಬೇಕಾಗಿದೆ. ಮನುಷ್ಯ ಮಹಾದೇವನಾಗಬೇಕಾಗಿದ್ರೆ
ಆಚಾರ ಶುದ್ಧಿ, ವಿಚಾರ ಶುದ್ಧಿ, ಜೀವನ ಶುದ್ಧಿ ಆಗಬೇಕಾಗಿದೆ. ಆ ಜೀವನ ಶುದ್ಧಿಯ ಪ್ರಕ್ರಿಯೆ ಏನು ಕೊಟ್ಟಿದ್ರು ಅಂತಂದ್ರೆ ಜಗದ್ಗುರು ರೇಣುಕರು ಲಿಂಗ ಧಾರಣೆಯನ್ನ ಮಾಡಿಸಿದ್ರು, ಲಿಂಗವನ್ನು ಕೊಟ್ಟಿದ್ರು. ಲಯಂ ಗಚ್ಚತಿ ಯತ್ರೈವ ಜಗದೇತಚ್ಚರಾಚರಂ. ಆ ಲಿಂಗ ಅಂದ್ರೆ ಏನು? ಯಾವ ಜಗತ್ತು ಯಾವ ಶಕ್ತಿಯಿಂದ ಉದಯವಾಗ್ತಾ ಇದೆ, ಯಾವ ವಸ್ತುವಿನಲ್ಲಿ ಲಯವಾಗ್ತಾ ಇದೆ, ಯಾವ ವಸ್ತುವಿನಿಂದ ಈ ಜಗತ್ತಿನ ಎಲ್ಲ ಕಾರಣಚರ್ಯಗಳು ನಡೀತಾ ಇವೆ, ಇದಕ್ಕೆ ಲಿಂಗ ಅಂತ ಹೇಳಿದ್ರು. ಅದಕ್ಕೆ ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮ ಅಂತ ಹೇಳಿದ್ರು, ಸ್ಥಳ ಅಂತ ಹೇಳಿದ್ರು. ಅದನ್ನೇ ಕೃಷ್ಣ ಸಾಹಿತ್ಯ ಮಗ ಕೊಡ್ಲಿ, 1000 ಔಷಧಗಳು ಸೊಸಿ ಕೊಡ್ಲಿ, 1000 ಔಷಧಗಳು ಬಂದು ಕೊಡ್ಲಿ, ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಕೆಲಸ ಮಾಡಲ್ಲ. ಜನ್ಮ ಕೊಟ್ಟಂತ ತಾಯಿಗೆ, ತಂದೆಗೆ ಮಗಳಾಗ್ಲಿ ಮಗನಾಗ್ಲಿ ಬಂದು ಕುಂತು, ಸೊಸೆ ಆಗ್ಲಿ ಬಂದು ಕುಂತು, ಹಣಿಗೆಷ್ಟು ಜಂಡ ಬಾಂಬ್ ಹಚ್ಚಿ, ಕಾಲಿಗೆಷ್ಟು ಔಷಧ ಹಚ್ಚಿ ವಸ್ತು ಒತ್ತಿದ್ರೆ ಲಕ್ಷ ಕೊಟ್ಟಂತ ಔಷಧ ಒಂದು ಕಡೆ ಇದೆ, ಕೇವಲ ಸ್ಪರ್ಶ ಅಂತಕ್ಕಂಥದ್ದು ಒಂದು ಕಡೆ ಇದೆ. ಗೊತ್ತಾ? ಜಗತ್ತು ಎಲ್ಲಿ ಹೋಗಿ ನಿಂತಿದೆ? ಅದಕ್ಕೆ ಆಚರಣಾತ್ಮಕೋ ಧರ್ಮ ಅಂತ ರೇಣುಕರು ಹೇಳಿದ್ರು. ಬರೀ ಉದುರಿ ಮಾತಾಡಿದ್ರೆ ನಡೆಯಲ್ಲ, ಪೈಲೆ ಆಚರಣೆ ಮಾಡು ಅಂತ ಹೇಳಿದ್ರು. ಆಚರಣೆ ಹೆಂಗ ಮಾಡ್ಬೇಕ್ರಿ ಅಂತಂದ್ರೆ ಅದು ಹೇಳಿದ್ರು. ಮತ್ತೆ ವೃತ್ತಿ ಚೈತನ್ಯ ರೂಪಿಣಿ. ಬರೀ ನೀ ಪೂಜಾ ಮಾಡ್ಕೋತ, ಜಪ ಮಾಡ್ಕೋತ, ಮಾಲ ಹೇಳ್ಕೋತ, ಹಣಿನಾಲ್ ಕುಂಕುಮ ಭಸ್ಮ ಹಾಕ್ ಗಂಧ ಹಾಕ್ಕೊಂಡು ಕುಂತಿ ಅಂದ್ರೂ ನಡೆಯಲ್ಲ. ನೀನೇನು ಕೆಲಸ ಮಾಡ್ತಿ ಆ ಕೆಲಸದಲ್ಲಿ ಚೈತನ್ಯ ಕಾಣು, ಆನಂದದಿಂದರು. ದಂಧೆ ನೀವು ಮಾಡ್ತೀರಿ, ನಾವು ಮಾಡ್ತೀವಿ. ಏನಾದ್ರೂ ಇದ್ರಾಗ, ಏನಾದ್ರೂ ಈ ಸಂಸಾರದಾಗ ಈ ಗಂಡು ವಜ್ಜೆ ಆಗೋಗಿದೆ, ಈ ಮಕ್ಕಳು ವಜ್ಜೆ ಆಗಿವೆ, ಹೆಂಡತಿ ವಜ್ಜೆ ಆಗ್ಯದ ಅಂತ ಹೇಳಿ ಅಂತಂದ್ರೆ ಅದು ಚೈತನ್ಯ ಅಲ್ಲ. ಚೈತನ್ಯದಿಂದ ಮಗನಿಂದ ನಾನು ಬಹಳಷ್ಟು ಪಡಿತೀನಿ. ಜೀವೇಮ ಶರದಶ್ಯತಂ, ಪಶ್ಯೇಮ ಶರದಶ್ಯತಂ, ಶೃಣೇಮ ಶರದಶ್ಯತಂ. 100 ವರ್ಷ ಆನಂದದಿಂದ ನಾನು ಬದುಕಬೇಕಾಗಿದೆ ಅನ್ನತಕ್ಕಂತಹ ಒಂದು ಪರಿಕಲ್ಪನೆ ಇತ್ತು ಅಂತಂದ್ರೆ ಅದು ವೃತ್ತಿ ಚೈತನ್ಯ ರೂಪಿಣಿ. ಇದು ಆನಂದವನ್ನು ಕೊಡುತ್ತದ. ನೀನು ದುಃಖದಿಂದ ಮೈಂಡ್ ಸೆಟ್ ಉಲ್ಟಾ ಮಾಡ್ಕೊಂಡಿ ಅಂತಂದ್ರೆ ಇಡೀ ಜೀವನವೇ ದುಃಖವಾಗಿರುತ್ತದ. ಆ ದುಃಖದಿಂದ ಮುಕ್ತಿಯನ್ನು ಸಾಧಿಸ್ತಕ್ಕಂತಹ, ಆನಂದವನ್ನು ಸಾಧಿಸ್ತಕ್ಕಂತಹ ದಿವ್ಯ ಸಾಧನೆಯೇ ಜಗದ್ಗುರು ರೇಣುಕರು ಈ ಭೂಲೋಕಕ್ಕೆ ಕೊಟ್ಟಂತ ಸುಂದರ ಸಂಸ್ಕೃತಿ. ಅದಕ್ಕೆ ಲಾಸ್ಟಿಗೆ ಒಂದು ಉದಾಹರಣೆ ಹೇಳ್ತಾರೆ. ಈ ಜಾತಿ 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 ಅಂತಿರಲ್ಲ, ಜಾತಿ ಏನು ಅಂತ ಕೇಳ್ತಾರೆ. ಏನು ಜಾತಿ ಅಂತ ಕೇಳ್ತಾರೆ. ಮಾಡ್ತೇನೆ ಜಾತಿ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ ಶಿವೇ ಭಕ್ತಿ ಸಮಾವಿಷ್ಟೆ ಅವ ಜಾತಿ ಪರಿಕಲ್ಪನಾ. ಶಿವನಲ್ಲಿ ಭಕ್ತಿ ಲೀನ ಆಯ್ತು ಅಂದ್ರೆ ಮತ್ತೇನು ಜಾತಿ? ಅದಕ್ಕೆ ಉದಾಹರಣೆ ಕೊಡ್ತಾರೆ. 16 ಕಟ್ಟಿಗೆಗಳಿವೆ. ಅವೆಲ್ಲ ಕಟ್ಟಿಗೆ ತಂದು ಒಲೆಯಲ್ಲಿ ಹಾಕಿ ಬೆಂಕಿ ಹಚ್ಚಿದಾಗ ಉರಿತಕ್ಕಂತಹ ಸಂದರ್ಭದಲ್ಲಿ ಬೂದಿ ಬರ್ತದ ಅಥವಾ ಜ್ವಾಲೆ ಬರ್ತದ. ಇದು ಬೇವಿನ ಕಟ್ಟಿಗೆ, ಇದು ಹುಣಸಿನ ಕಟ್ಟಿಗೆ, ಇದು ಬಬ್ಲಿ ಕಟ್ಟಿಗೆ ಅಂತ ಗುರುತಾಗ್ತದೇನೋ? ಗುರುತಾಗೋದಿಲ್ಲ. ಅದೇ ರೀತಿ ಶಿವಭಕ್ತನಾದಂತ ವ್ಯಕ್ತಿಗೆ, ಲಿಂಗಧಾರಿಯಾದಂತ ವ್ಯಕ್ತಿಗೆ ಯಾವ ಜಾತಿಯ ಪರಿಕಲ್ಪನೆ ಇಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ, ಮಗು ಇಲ್ಲ, ದೊಡ್ಡದಿಲ್ಲ, ಏನು ಇಲ್ಲ. ಹುಟ್ಟುವಕ್ಕಿಂತ ಮೊದಲು 8ನೇ ತಿಂಗಳಿಗೆ ತಾಯಿಗೆ ಗರ್ಭದಲ್ಲಿ ಲಿಂಗಧಾರಣೆ ಆಗ್ತದ. ಸತ್ತ ನಂತರ ಉತ್ತರಾಧಿಕಾರಿ ಯಾರು ಅಂತಂದ್ರೆ ಅವನ ವಂಶಸ್ಥರು, ಮಕ್ಕಳು ಮೊಮ್ಮಕ್ಕಳು ಯಾರು ಇರ್ತಾರ ಅವರು ಪೂಜೆ ಮಾಡಿ ಲಿಂಗ ಸಮೇತವಾಗಿಡ್ತಾರೆ. ತಾಯಿ ಹುಟ್ಟುವಕ್ಕಿಂತ ಮೊದಲೇ ತಾಯಿ ಲಿಂಗ ಪೂಜೆ ಮಾಡ್ತಾಳೆ. ಸತ್ತ ನಂತರ ಮಗನಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಪರಿವಾರದವರಾಗ್ಲಿ, ಸೊಸಿ ಆಗ್ಲಿ, ಮಗಳಾಗ್ಲಿ ಪೂಜೆ ಮಾಡ್ತಾಳೆ. ಅಂದ್ರೆ ಲಿಂಗ ವ್ರತದಲ್ಲಿ ಹುಟ್ಟದ, ಲಿಂಗ ವ್ರತದಲ್ಲಿ ಲೀನಾದ. ಇದೇ ವೀರ ವ್ರತ, ಮಹಾವ್ರತ, ಶಿವವ್ರತ ಅನ್ನತಕ್ಕಂಥದ್ದು. ಇಂತಹ ವ್ರತ ಸುಂದರವಾಗಿರಬೇಕಾಗಿದ್ರೆ 10 ಮಾತುಗಳು ಹೇಳ್ತಾರೆ. ಅಹಿಂಸಾ, ಇನ್ನು ಹಿಂಸೆಯನ್ನ ಮಾಡಬೇಡ. ಹೇಗಿರಬೇಕು? ಸತ್ಯದಿಂದ ನಡಿ, ಸತ್ಯದಿಂದ ನುಡಿ. ಅಸ್ತೇಯ, ಕಳ್ಳತನ. ಈ ಜಗತ್ತು ನೋಡಿದ ನಂತರ ಬೇಕು ಬೇಕು ಅಂತ ಅನಿಸ್ತದ, ಮನಸ್ಸು ಸಂಯಮತೆ ಇರಲ್ಲ. ಬ್ರಹ್ಮಚರ್ಯ, ಪ್ರತಿಯೊಂದು ವಸ್ತುವಿನಲ್ಲಿ ಪವಿತ್ರ ಭಾವನೆ ಇಟ್ಟುಕೊಳ್ಳು. ಜಗತ್ತದಲ್ಲಿ ಒಂದೊಂದು ಆಕರ್ಷಣೆ ಇದೆ. ಹೆಣ್ಣು ನೋಡಿದ ಗಂಡ ಆಕರ್ಷಣೆ ಇದೆ, ಗಂಡು ನೋಡಿದ ಹೆಣ್ಣು ಆಕರ್ಷಣೆ ಆಗ್ತದ. ಅದರ ಆದರ್ಶ ಸಂತತಿ ನಿರ್ಮಾಣ ಆಗಬೇಕಾಗಿದ್ರೆ ಗ್ರಸ್ತ ಧರ್ಮ ಅಂತ ಒಂದು ಮಾಡಿದ್ದಿದೆ. ಒಂದು ಹೆಣ್ಣು ಒಂದು ಗಂಡಿಗೆ ಜೋಡಿಸಿದ್ದಿದೆ. ಅದನ್ನ ಬಿಟ್ಟು ಜಗತ್ತು ಮಾತೃ ಸ್ವರೂಪ ಅಂತ ಯಾವಾಗ ತಿಳ್ಕೊಳ್ತಾನೆ, ಇದೇ ಬ್ರಹ್ಮಚರ್ಯ. ಒಂದು 10% ಅವೆಲ್ಲ ಖಾಲಿ ಆಗಿದೆ. ಈಗ ಅವ್ರು ಮುಗಿದ ಮ್ಯಾಗ 25% ಖಾಲಿ ಆಗಿದೆ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಮತ್ತು ವಿಶೇಷವಾಗಿ ನಮ್ಮ ADC ಅವರು ಮತ್ತ
ಈ ಎಲ್ಲ ಗೌರವಾನ್ವಿತ ಸಮಾಜದ ಎಲ್ಲ ಬಂಧುಗಳು ತಾವೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಕೂಡ ಮಾಡಿದ್ವಿ. ಇವತ್ತ ತಡೋಣ ಶ್ರೀಗಳು ನಾನು ನೋಡಿದೆ ಮಾರ್ಮಿಕವಾಗಿ ಎಲ್ಲಾ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ನಮ್ಮ ನಡೆ ನುಡಿ ಆಚಾರ ವಿಚಾರ, ನಾವು ಯಾವ ರೀತಿ ನಮ್ಮ ಬದುಕು ಆಗ್ಬೇಕು, ಏನ್ ಆಗ್ತಾ ಇದೆ, ಇಡೀ ದೇಶ ಅಲ್ಲ ಇಡೀ ವಿಶ್ವದ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ನಾನು ಬಹಳ ಗಮನದಿಂದ ಶ್ರೀಗಳ ಆಶೀರ್ವಚನ ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಅವ್ರು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಈ ಜಂಗಮ ಸಮಾಜದ ಎಲ್ಲ ಸ್ವಾಮಿಗಳು ಹುಮ್ನಾಬಾದಲ್ಲಿ ಬಂದು, ಇಲ್ಲ ಈ ಸಲ ನೀವು ಗೌರವ ಅಧ್ಯಕ್ಷರಾಗಬೇಕು, ನಮ್ಮ ದಯಾನಂದ ಸ್ವಾಮಿ ಕೂಡ ನಮ್ಮ ಸ್ನೇಹಿತರು ಕೂತಿದ್ದಾರೆ, ಅನೇಕ ಜನ ಎಲ್ಲ ಬಂದಾಗ ನಾನು ಬಹಳ ಸಂತೋಷದಿಂದ ಈ ಒಂದು ರೇಣುಕಾಚಾರ್ಯ ಜಯಂತಿ, ಯಾಕಂದ್ರೆ ನಾನು ಚುನಾವಣೆ ಬಿದ್ದ ನಂತರ ಸರ್ಕಾರಿ ಕಾರ್ಯಕ್ರಮ ಆಗಲಿ ಅರೆ ಸರ್ಕಾರಿ, ಯಾಕಂದ್ರೆ ಇದು ಸರ್ಕಾರ ಮತ್ತು ಅರೆ ಸರ್ಕಾರಿ ಎರಡು ಕೂಡಿ ಈ ಒಂದು ಕಾರ್ಯಕ್ರಮ ನಡೀತಕ್ಕಂಥದ್ದು. ನಾ ಯಾವುದೇ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಗುರುಗಳೇ ಭಾಗಿಯಾಗಿಲ್ಲ. ನಮ್ಮ ಸ್ವಾಮಿಗಳು ಇಲ್ಲ ಸರ್ ನೀವು ಬರಲೇಬೇಕು ಅಂದ್ರು ನಾನು ಇವತ್ತಿಲ್ಲಿ ಬಂದು ಮೆರವಣಿಗೆ ಕೂಡ ವಿಶ್ವಗುರು ಬಸವಣ್ಣವರ ಅಲ್ಲಿ ಮೂರ್ತಿಗೆ ನಾವು ಹೂವಿನ ಹಾರ ಹಾಕಿ ಅಲ್ಲಿಂದ ಇಲ್ಲಿವರೆಗೆ ನೀವು ಕೂಡ ಬಂದಿದೆ. ಸಾಕಷ್ಟು ಸಮಯ ಆಗಿದೆ. ಇವತ್ತೇನು ತಡಳೋ ಶ್ರೀಗಳು ಹೇಳಿರ್ತಕ್ಕಂಥ ಎಲ್ಲಾ ವಿಚಾರಗಳು ನಾವು ಏನ್ ಮಾಡ್ತಾ ಇದ್ದೀವಿ, ಈ ಕಿವಿಲಿಂದ ಕೇಳ್ತಾ ಇದ್ದೀವಿ, ಈ ಕಿವಿಲಿಂದ ಬಿಡ್ತಾ ಇದ್ದೀವಿ. ನಾವು ಏನಾದ್ರೂ ಇಂಥ ಶ್ರೀಗಳು ಆಶೀರ್ವಚನ ಹೇಳಿದಾಗ ನಮ್ಮ ಜೀವನದಲ್ಲಿ ಏನಾದ್ರೂ ಅಳವಡಿಸ್ಕೋಬೇಕು, ನಾವೇನಾದ್ರೂ ಬದಲಾವಣೆ ತರಬೇಕು. ಅವಾಗ ಮಾತ್ರ ಇವೆಲ್ಲ ಜಯಂತಿಗಳು, ನಾವು ಬಹಳಷ್ಟು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಥಪೂರ್ಣವಾಗಿ. ನಾವು ಇಂತಹ ಸಮಯದಲ್ಲಿ ನಾವೇನಾದ್ರೂ ಕಾರ್ಯರೂಪಕ್ಕೆ ತಂದ್ರು ಮಾತ್ರ ಅದಕ್ಕೆಲ್ಲರಿಗೂ ಕೂಡ ಒಳ್ಳೆ ಸಂದೇಶ ಹೋಗ್ತದ ಅಂತ ನನ್ನ ಭಾವನೆ. ಇವತ್ತು ನೀವೆಲ್ಲ ಸೇರಿದ್ರಿ. ಇವತ್ತೇನು ಕೈಲಾಸದ ಪ್ರಪ್ರಥಮರಾಗಿದ್ದ ಜಗದ್ಗುರು ರೇಣುಕಾಚಾರ್ಯರು ಆಧ್ಯಾತ್ಮಿಕತೆ ಮತ್ತು ಸಮಾಜ ಸುಧಾರಣೆಯ ದಾರಿದೀಪವಾಗಿದ್ದಾರೆ. ಅವರು ಆಂಧ್ರದ ಕೊಲ್ಲಿಪಾಕೆಯಲ್ಲಿ ಜನಿಸಿ ಭಕ್ತಿ ಮತ್ತು ಶಿವತತ್ವವನ್ನು ವಿಶ್ವದೆಡೆ ಪರಿಸಿದ್ದರು. ರೇಣುಕಾಚಾರ್ಯರ ತತ್ವಗಳು ಮತ್ತು ಕೊಡುಗೆಗಳು, ಈಗಾಗಲೇ ರೇಣುಕಾಚಾರ್ಯರ ಬಗ್ಗೆ ಅವರ ತತ್ವ ಸಿದ್ಧಾಂತ ಕೊಡುಗೆಗಳು ಶ್ರೀಗಳು ಬಹಳ ಮಾಡಿದ್ರು ಕೂಡ ಲೆಕ್ಕಕ್ಕಿಲ್ಲ. ನಾವು ಮಾಡಿರ್ತಕ್ಕಂಥ ಕಾರ್ಯಗಳೇ ಯಾವಾಗಲೂ ಕೂಡ ನೆನೆಸ್ತಕ್ಕಂಥದ್ದು. ಇವತ್ತು ಹೇಳಿದ್ರು ಶ್ರೀಗಳು ಮಾತಾಡುವಾಗ ಕರಪ್ಷನ್ ಬಗ್ಗೆ ಕೂಡ ಅವರು ಪ್ರಸ್ತಾವ ಮಾಡಿದ್ರು. ಇವತ್ತು ಕರಪ್ಷನ್ ಬಗ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಇದು ನನಗನ್ನಿಸ್ತದಪ್ಪ, ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ಇದೆ ಅಲ್ಲಿಂದ ಇಲ್ಲಿವರೆಗೆ ಇದು ನಡೀತಾನೆ ಇದೆ. ತಾವು ಹೇಳ್ರಿ ವೇದಿಕೆ ಮೇಲೆ ಎಲ್ಲಾ ರಾಜಕೀಯ ನೋಡ್ರಿ, ನನ್ನನ್ನು ಒಳಗೊಂಡು ಎಲ್ಲರೂ ಕೂಡ ಬಸವ ತತ್ವ ಬಸವಣ್ಣನ ಮ್ಯಾಗ ಆಧಾರಿತ ಎಲ್ಲರೂ ತಾವು ಬಂದಾಗ ಎಲ್ಲರೂ ಕೂಡ ಮಾತಾಡ್ತೀವಿ. ಆದ್ರೆ ನಡೆಯ ಸಮಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ತಾವು ಹೇಳ್ತಾ ಇದ್ರಿ ಮೊದಲನೇದಾಗಿ ಭ್ರಷ್ಟಾಚಾರ ಮುಗಿಬೇಕು ಅಂತ, ಮುಗಿತಾ ಇದೆ, ಹೆಚ್ಚಾಗ್ತಾ ಇದೆ. ಅದೀಗ ನೀವೇ ಹೇಳ್ಬೇಕು, ನಾನು ಹೇಳಿದ್ರೆ ಮತ್ತದು ತಪ್ಪಾಗ್ತದೆ ಈ ಕಾರ್ಯಕ್ರಮದಲ್ಲಿ. ಇದು ಎಲ್ಲಿಗೆ ಹೋಗ್ತಾ ಇದೆ, ಇದಕ್ಕೆ ಯಾವುದು ಇತಿಮಿತಿ ಇಲ್ಲ. ಅದು ಎಲ್ಲಿವರೆಗೆ ಅಂತ ಆಗಲ್ಲ. ಇವತ್ತು ನಮ್ಮ ರಾಜ್ಯ ಸುಧಾರಣೆ ಹೇಳಿದ್ರೆ ಪಾಪ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡಿ, ಆಸ್ಪತ್ರೆ ಇವತ್ತು ಆರೋಗ್ಯಕ್ಕೆ ಒತ್ತು ಕೊಡಿ. ಇವತ್ತು ಶ್ರೀಗಳು ಬಹಳ ಮಾರ್ಮಿಕವಾಗಿ ಅವ್ರು ನಿಮ್ಮನ್ನು ಉದ್ದೇಶಿಸಿ ಆಶೀರ್ವಚನೆ ಮಾಡಿ ನಾವು ದಯಮಾಡಿ. ಯಾಕಂದ್ರೆ ನನಗ ಸಿದ್ದೇಶ್ವರ ಸ್ವಾಮಿಯವರು, ರಜೀಶ್ ವಾಲಿಯವರು, ಇನ್ನೊಬ್ಬರ ಜೊತೆ ಎಲ್ಲ ಸ್ನೇಹಿತರು ಬಂದು ನನಗೆ ನೀವು ಗೌರವ ಅಧ್ಯಕ್ಷರಾಗಬೇಕು ಅಂದಾಗ ನಾನು ಬಹಳ ಸಂತೋಷದಿಂದ ನಾನು ಅಧ್ಯಕ್ಷನಾದೆ. ಇವತ್ತು ಎಲ್ಲರೂ ಕೂಡ ಇದು ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ನಮ್ಮ ಸಮಾಜ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಮಾಡಬೇಕು ಅಂತ ಏನಾದ್ರೂ ಒಂದು ವಿಘ್ನ ಬರ್ತದೆ. ಅದು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಯಾರೇ ನಾವೆಲ್ಲರೂ ಸೇರಿ ಒಂದು ಕಾರ್ಯ ಯಶಸ್ವಿ ಆಗ್ಬೇಕು, ನಮ್ಮ ಸಮಾಜ ಸಂಘಟನೆ ಆಗ್ಬೇಕು. ಇವತ್ತು ಇಲ್ಲೇ ಅಲ್ಲ, ನಾವು ಬೆಂಗಳೂರಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ನಾವೆಲ್ಲ ಶಾಸಕರು ಮಂತ್ರಿಗಳು ಅಲ್ಲಿ ಒಂದ್ ದಿನ ಬೆಳಗ್ಗೆ ಮೀಟಿಂಗ್ ಮಾಡಬೇಕಂದ್ರೂ ಕೂಡ ಈ ಸಮಾರಂಭದ ಅಧ್ಯಕ್ಷರು ಯಾರಿಗೆ ಮಾಡಬೇಕು ಅಂತ ಒಂದು ದೊಡ್ಡ ಚಿಂತನೆ ಅಲ್ಲೇ ಇದೆ, ಇಲ್ಲವೇ ಇದೆ. ಈಗ ನಮ್ಮ ಸ್ವಾಮಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಸಿದ್ದೇಶ್ವರ ಸ್ವಾಮಿಯವರು ನಾವೆಲ್ಲರೂ ಸೇರಿ ವಿಶ್ವಗುರು ಬಸವಣ್ಣನವರು ಏನ್ ಹೇಳಿದ್ದಾರೆ 12ನೇ ಶತಮಾನದಲ್ಲಿ, ಇವನ್ಯಾರವ 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 ಅನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವೇನಯ್ಯ ಕೂಡಲ ಸಂಗನ ದೇವ.
ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ಶಕ್ತಿ ಇನ್ನೂ ಕೂಡ ಇದಾಗುತ್ತೆ. ಆದ್ರೂ ಕೂಡ ತಾವು ಇವತ್ತು ಎಲ್ಲಾ ಮಠಾಧೀಶರು ಅಲ್ಲಿಂದ ಇಲ್ಲಿವರೆಗೆ ನಾನು ಯಾಕಂದ್ರ ನಮ್ಮ ಹಡಿಕೇಡು ಹುಡುಗಿ ಎಲ್ಲ ಮಠಾಧೀಶರು ಬಂದಿದ್ದಾರೆ. ಮುತ್ಯ ಇಲ್ಲೇ ಕೂತಿದಾರ, ಬೀದರ್ ಲಾಡ್ಗೇರಿ ಮುತ್ಯ ಅಲ್ಲೇ ಹೇಳ್ತಾ ಇದ್ರು ನೀನೇ ಬರಬೇಕು ಅಂತ ಅವ್ರದ್ದು ಆದೇಶ. ಇವತ್ತೆಲ್ಲ ಇಲ್ಲಿ ಡಾಕ್ಟರ್ಗೆ ಹಿಡ್ಕೊಂಡು ಎಲ್ಲ ಶ್ರೀಗಳು ಕೂಡ ವೇದಿಕೆ ಮೇಗಿದ್ರಿ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ನಾನು ಸ್ವಾಮಿಯವರಿಗೂ ಕೂಡ, ರಾಜೇಶ್ ವಾಲಿಯವರಿಗೂ ಕೂಡ, ಮತ್ತೆಲ್ಲ ನಮ್ಮ ಎಲ್ಲ ಒಂದು ಯುವಕರ ಪಡೆ ತಾವೆಲ್ಲರೂ ಕೂಡ ಸೇರಿ ತಾವು ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ನನಗೂ ಕೂಡ ಗೌರವ ಅಧ್ಯಕ್ಷರಾಗಿ ಮಾಡಿದಿರಿ. ಜಿಲ್ಲಾಡಳಿತಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಮಗೂ ಕೂಡ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸ್ವಾಮಿಯವರಿಗೆ. ನನಗೆ ಆ 3 ಕಡೆ ನನ್ನ ಕ್ಷೇತ್ರದಲ್ಲಿ ಮತ್ತು ಬೀದರ್ದಲ್ಲಿ ಬೇರೆ ಬೇರೆ ಕಡೆ 3 ಜನ ತೀರ್ ಹೋಗಿದಾರ. ನಾನಲ್ಲಿ ಅವರು ಅಂತಿಮ ಸಂಸ್ಕಾರದಲ್ಲಿ ಹೋಗ್ಬೇಕಾಗಿದೆ. ಅದಕ್ಕೆ ನಾನು ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಇಲ್ಲಿಂದ ಹೋಗ್ಬೇಕು ಅಂತ ನಾನು ಅಪ್ಪಾಜಿಯವರ ಹತ್ರ ಪರ್ಮಿಷನ್ ತಗೊಂಡು ನಾನು ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ. ಅದ್ರ ಸಲುವಾಗಿ ತಮಗೆಲ್ಲರಿಗೆ ಇವತ್ತಿನಿಂದ ಏನಾದರೂ ಹೊಸದು ಏನು ತರುಣ ಶ್ರೀಗಳು ಹೇಳಿದಾರ ಅದ್ರ ಪ್ರಕಾರ ಏನಾದರೂ ಒಂದು ಬದಲಾವಣೆ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೆ ವಂದಿಸಿ ನಾನು 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಬಸವ. ಇಂದು ಬೀದರ್ ಜಿಲ್ಲೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉಗಮನೋತ್ಸವ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಅಂಗವಾಗಿ ಮುಂಜಾನೆ 9:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ಪೂಜೆ ನೆರವೇರಿಸಲಾಯಿತು. ಆಮೇಲೆ ಗಣೇಶ್ ಮೈದಾನದಿಂದ 10 ಗಂಟೆಗೆ ಮೆರವಣಿಗೆ ಚಾಲನೆ ಮಾನ್ಯ ADC ಸಾಹೇಬರು ಚಾಲನೆ ಕೊಟ್ಟರು. ಎಲ್ಲ ಪೂಜ್ಯರು ಭಾಗಿಯಾಗಿದ್ದರು. ಆಮೇಲೆ ಶಿವಾಜಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಆಮೇಲೆ ರಂಗಮಂಟಪದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ನಡೆಯಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದ ಎಲ್ಲ ಪೂಜ್ಯರಿಗೂ, ಸಾರ್ವಜನಿಕರಿಗೂ, ಎಲ್ಲ ಸಮಾಜ ಬಾಂಧವರಿಗೂ ಈ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದ್ರೆ ಕಾರ್ಯಕ್ರಮ ತೋಲ್ ಚೆನ್ನಾಗಿ ನಮಗೆ ನಡೆಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಆಮೇಲೆ ಪತ್ರಕರ್ತರು ಆಮೇಲೆ ಎಲ್ಲ ಜನ ನಮಗೆ ಸಹಕಾರ ಮಾಡಿದ್ದಾರೆ. ಅದ್ರ ಕಡೆಯಿಂದ ನನ್ನ ವತಿಯಿಂದ ಜಿಲ್ಲೆಯ ಎಲ್ಲ ಜನರಿಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ನಮ್ಮ ಸರ್ಕಾರ ವತಿಯಿಂದ ನಮ್ಮದೊಂದು ಬೇಡಿಕೆ ಇದೆ. ಎಲ್ಲ ಸಮಾಜದವ್ರಿಗೆ ಏನರ ಇದೆ, ಆದರೆ ನಮ್ಮ ಸಮಾಜದವ್ರಿಗೆ ಎಲ್ಲರ ಒಂದು ಚೌರಸ್ತನೂ ಇಲ್ಲ, ಆಮೇಲೆ ನಮ್ಮ ಸಮುದಾಯ ಭವನ ಇಲ್ಲ, ನಮ್ಮ ಸಮಾಜದವ್ರಿಗೆ ಏನು ಒಂದು ಎಲ್ಲರ ಕೂಡಲಿಕ್ಕೆ ಒಂದು ಯಾವುದು ಗುಡಿನೂ ಇಲ್ಲ. ಅದ್ರ ಕಡೆಯಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಈ ಬರುವ ವರ್ಷದಲ್ಲಿ ನಮ್ಮದು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಸರ್ಕಾರ ಹೆಂಗೆ ಆಚರಿಸ್ತಾ ಇದೆ ಅದೇ ಥರ ನಮಗೊಂದು ಸಮುದಾಯ ಭವನ ಕಟ್ಟು ಕೊಡ್ಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಏನಿಲ್ಲ ಅಂದರೂ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 2 ಲಕ್ಷ ಜನ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಅದ್ರ ಕಡೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜನಾಂಗದವರು ಯಾವ ತಾಲೂಕಿನಲ್ಲೂ ಸಮುದಾಯ ಭವನ ಇಲ್ಲ, ನಮ್ಮ ಜಿಲ್ಲೆಯಲ್ಲೂ ಇಲ್ಲ. ಅದ್ರ ಕಡೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಮುದಾಯ ಭವನ ಕಟ್ಟಿಸ್ಕೊಡ್ಬೇಕಂತೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ. ಜಯಂತಿಯ ಅಂಗವಾಗಿ ಈಗಾಗಲೇ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂದು ಬೆಳಗ್ಗೆ ಸರ್ಕಾರ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಲ್ಲಿ ಕಚೇರಿಯಲ್ಲಿ 9:00 ರೇಣುಕಾಚಾರ್ಯ ಜಯಂತಿಯ ಫೋಟೋ ಪೂಜೆಯನ್ನು ಮಾಡಿ ಅಲ್ಲಿಂದ ಗಣೇಶ ಮೈದಾನದಲ್ಲಿ 10:00 ಬಂದು ಬೀದರ್ ಜಿಲ್ಲೆಯ ಎಲ್ಲ ಒಗ್ಗಟ್ಟದ ಸಮಾಜದ ಮಠಾಧೀಶರು ಬಂದಿದ್ದರು. ಅಲ್ಲಿಂದ ಪ್ರಾರಂಭವಾಗಿ ಎಲ್ಲ ಮೆರವಣಿಗೆ ಮುಖಾಂತರ ಬಂದು ಮತ್ತೆ ರಂಗಮಂದಿರ ಸೇರಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವಾಗತ ಸಮಿತಿ ಅಧ್ಯಕ್ಷರು ರಾಜಶೇಖರ್ ಪಾಟೀಲ್ ಬಂದರು, ಎಲ್ಲ ಸ್ವಾಮೀಜಿಗಳು ಬಂದರು. ಆಮೇಲೆ ಈ ಜಯಂತಿಗೆ ಏನು ಎಲ್ಲ ಪೂಜಾರು ಏನು ಬಂದಿರೋ ಅವರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಸಮಾಜದ ಪ್ರತಿಯೊಂದು ಎಲ್ಲ ಸಮಾಜದ ಬಾಂಧವರೇನು ಬಂದಿರು ಅವರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ಜಿಲ್ಲಾ ಆಡಳಿತದಲ್ಲಿ ಏನು ಸಪೋರ್ಟ್ ಮಾಡಿದ ಕಾರ್ಯಕ್ರಮ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ತುಂಬ ಧನ್ಯವಾದಗಳು. ಆರೋಗ್ಯ ಇಲಾಖೆ ಆಂಬುಲೆನ್ಸ್ ಸೇವೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು. ಪ್ರೆಸ್ ಮಾಧ್ಯಮದವರು ಬಂದು ಪತ್ರಿಕೆ ಮಾಧ್ಯಮದವರು, TV ಮಾಧ್ಯಮದವರು ಕೂಡ ತುಂಬ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಂಬರೀಶ್ ಸ್ವಾಮಿ.